ಆದ್ರೆ ತಮಗೆ ಆಗಲಾರದ ಕೆಲಸವನ್ನು ಯಾಕೆ ಇವರು ಮಾಡಲಿಕ್ಕೆ ಹೊರಟ್ರು ಅಂತ, ತಮ್ಗಟ್ಟು ಶಕ್ತಿ ಇದೆನಾ ಅಂತೇಳಿ. ಯಾಕಂದರೆ ಇವತ್ತು ನೋಡ್ರಿ, ಈ ಗಾಜಾಗಳಂದ್ರೆ ಪ್ಯಾಲೆಸ್ತೀನಿಗಳಿಗೆ ಯಾರು ಚೀನಿಯರು ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ. ಅದೇ ಕಾಲಕ್ಕೆ ಯಾವ ಇನ್ನುಳಿದ ಜಗದ ಟೆರರಿಸ್ಟ್ಗಳು ದೊಡ್ಡ ದೊಡ್ಡ ಭಯಂಕರ ಟೆರರಿಸ್ಟ್ಗಳಿದ್ದಾರೆ, ಅವ್ರು ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ. ಹಮಾಸ್ ಉಳಿಸ್ಲಿಕ್ಕೆ ಯಾವ ಒಂದು ಅಮೇರಿಕ ಅಂತ ಮೊದಲು, ಈಗ ಅಮೇರಿಕ ಮತ್ತು ಯುರೋಪ್ ಕಂಡ ದೇಶಗಳೆಲ್ಲ ಇಸ್ರೇಲ್ ನಿಂತಿರೋದ್ರಿಂದಾಗಿ ಅವರು ಅದರಲ್ಲೂ ವಿಶೇಷವಾಗಿ ವೆಸ್ಟರ್ನೈಸ್ ಕಂಟ್ರಿಗಳಿಗೆ, ಪಶ್ಚಿಮದ ರಾಷ್ಟ್ರಗಳಿಗೆ, ಅಮೇರಿಕ ಹಿಡ್ಕೊಂಡು ಯುರೋಪಿಯನ್ ಕಂಟ್ರಿ ಹಿಡ್ಕೊಂಡು ಇಂಗ್ಲೆಂಡ್ ಹಿಡ್ಕೊಂಡು ಇವೆಲ್ಲನೂ ಹಿಡ್ಕೊಂಡು ಇವತ್ತು ಅವರಿಗೆ ಇಸ್ರೇಲ್ ಬೇಕಾಗಿದೆ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋಕೆ. ಈ ಜಗದ ಈ ಒಂದು ಎರಡು ಧರ್ಮಗಳ ನಡೀತಿ ಕಾರಣ ಇದು ಇಲ್ಲ. ಯಾಕಂತಂದ್ರೆ ಒಂದು ಕಡೆ ಇಸ್ಲಾಂ ಧರ್ಮೀಯರು, ಇನ್ನೊಂದು ಕಡೆ ಕ್ರಿಶ್ಚಿಯನ್ ಧರ್ಮೀಯರು, ಅವ್ರ ಮಧ್ಯದಲ್ಲಿ ಯಹೂದಿಗಳನ್ನ ಮುಂದಿಟ್ಟುಕೊಂಡು ವೆಸ್ಟರ್ನೈಸ್ ಕಂಟ್ರಿಗಳು ತಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಅರಬ್ ಕಂಟ್ರಿಗಳ ಮೇಲೆ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಇವತ್ತು ಅರಬ್ ಕಂಟ್ರಿಗಳೆಲ್ಲ ಎಣ್ಣೆಯ ಏನಪ್ಪ ಖನಿಜಗಳೆಲ್ಲ ಅವುಗಳನ್ನ ಉಪಯೋಗ ಮಾಡ್ಕೊಳ್ಳೋಂಥ ಕೆಲಸವನ್ನು ಈ ನಮ್ಮ ಅಮೇರಿಕ ಮಾಡ್ತದೆ. ಅದಕ್ಕೆ ಯೂಸನ್ನು ನಮ್ಮ ಈ ಇಸ್ರೇಲ್ ಮಾಡ್ಕೊಳ್ತದೆ. ಇವತ್ತು ಇಸ್ರೇಲ್ ನಮ್ಮ ಬುದ್ಧಿವಂತಿಕೆಯಿಂದ ಜೊತೆಗೆ ಅಮೇರಿಕಾದ ದೊಡ್ಡ ಸಹಾಯದಿಂದ ಇವತ್ತು ಗಟ್ಟಿಮುಟ್ಟಾಗಿ ಬಿಟ್ಟಿದ್ದಾರೆ ಅವರು. ಮೊನ್ನೆ ಯುದ್ಧ ಆಯಿತು, ನೀವು ನೋಡಿದಿರಿ, ಇರಾನ್ ದಾಳಿ ಮಾಡಿತು, ಅಷ್ಟೇನೋ ಹಾಕಿತು, ಅಲ್ಲಿ ಬಾಂಬ್ಗಳನ್ನ ಹಾಕಿತು, ಬಾಂಬಾರ್ಡ್ಮೆಂಟ್ ಮಾಡಿತು. ಆದರೂ ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಯಾರಿಂದಲೂ ಗೆಲ್ಲಲಿಕ್ಕೆ ಆಗಲಾರದು ಇವತ್ತು ನಮ್ಮ ಇಸ್ರೇಲ್ ಅದ. ಇವೆಲ್ಲ ಗೊತ್ತಿದ್ದು ಇಂಥ ಸಾಹಸ ಮಾಡಿದ್ದು ಇವತ್ತು ಅನೇಕ ಮಕ್ಕಳ ಸಾವು ನೋವುಗಳಿಗೆ, ಅನೇಕ ಜನರ ಕೊಲೆಗೆ, ಜೊತೆಗೆ ಅವರ ಬದುಕಿಗೆ ಇವತ್ತು ನರಕ ನಿರ್ಮಾಣ ಮಾಡಿದಂಥ ಇಸ್ರೇಲ್ ಇದು ಇವತ್ತು ಜಗದ ಟೀಕೆಯನ್ನು ಮಾಡ್ತಾ ಇದ್ದೀವಿ ನಾವು, ಇಲ್ಲಂತಲ್ಲ, ಟೀಕೆ ಖಂಡನೆ ಮತ್ತೇನೋ ಮಾಡಿದರೂ ಅವ್ರ ಬದುಕಿಗೆ ನಾಶ ಆಗ್ಯದಲ್ಲ. ಈಗ ಆ ಪ್ಯಾಲೆಸ್ತೀನಿಗಳದು ಗಾಜಾ ಪಟ್ಟಿಯ ಈ ಪ್ಯಾಲೆಸ್ತೀನಿಗಳ ಬದುಕು ಇವತ್ತು ನರಕ ಆಗ್ಯದಲ್ಲ. ಅವ್ರಿಗೆ ಯಾರು